ಈ ಇಡೀ ಪ್ರಪಂಚ ಒಂದು ಶ್ರೇಯಸ್ಸನ್ನು ಕಾಣಬೇಕು ಅಂದರೆ ಯಾವ ರೀತಿ ಇರಬೇಕು, ನಮಗೆಲ್ಲ ಪ್ರಶ್ನೆ ಬಂದೇ ಇರುತ್ತೆ. ಅದಕ್ಕೆ ಒಂದಿಷ್ಟು ಉತ್ತರಗಳನ್ನು ಗುಂಡಪ್ಪನವರು ಇವತ್ತಿನ ಕಗ್ಗದಲ್ಲಿ ಕೊಟ್ಟಿದ್ದಾರೆ, ಕೇಳೋಣ. ಕಾಯಕ್ಕಿಂತಾತ್ಮ ಪಿರಿತೆಂದು ಜನವರಿ ತಂದು ಸ್ವೀಯೇಚ್ಛೆಯಿಂದ ಸಮಾಧಾನ ಕೆಡದಂದು ದಾಯ ಸಮ ಸಂಸೃಷ್ಟಿ ಭೂಭಾಗ್ಯವಾದಂದು ಶ್ರೇಯ ನೆರೆವುದು ಜಗಕ್ಕೆ ಮಂಕುತಿಮ್ಮ. ನಾವೆಲ್ಲ ಯಾವಾಗಲೂ ನಮ್ಮ ದೈಹಿಕ ಸ್ವಾಸ್ಥ್ಯದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ, ದೈಹಿಕ ಸುಖ ಇದರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಇದನ್ನು ಬಿಟ್ಟು ನಾವು ಯಾವಾಗ ಆತ್ಮದ ಸುಖವನ್ನು ಯೋಚನೆ ಮಾಡ್ತೀವೋ, ಆತ್ಮದ ಸುಖ ಅಂದರೆ ಅದು ದೊರಕೋದು ಹೇಗೆ, ನಾವು ಎಲ್ಲರ ಜೊತೆ ಚೆನ್ನಾಗಿರೋದ್ರಿಂದ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದ್ರಿಂದ, ದಾನ ಮಾಡೋದ್ರಿಂದ, ಆಮೇಲೆ ಎಲ್ಲರನ್ನೂ ಕೂಡ ಸಮದೃಷ್ಟಿಯಿಂದ ನೋಡೋದ್ರಿಂದ, ಈ ರೀತಿ ಎಲ್ಲ ಬೇರೆ ಬೇರೆ ಒಂದು ಭಾಗ್ಯಗಳನ್ನು ನಾವು ಕಂಡುಕೊಂಡ್ರೆ ಆಗ ನಮ್ಮ ಆತ್ಮದ ಉದ್ಧಾರ ಆಗತ್ತೆ. ನಮ್ಮ ಆತ್ಮದ ಉದ್ಧಾರ ಆದಾಗ ನಾವು ನಮ್ಮ ಸ್ವಾರ್ಥದ ಯೋಚನೆಯನ್ನೇ ಬಿಟ್ಟು ಇಡೀ ಪ್ರಪಂಚದಲ್ಲಿರೋರು ಎಲ್ಲರ ಬಗ್ಗೆನೂ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ನಾವು ಬೇರೆಯವರಿಗೆ ಸಹಾಯ ಮಾಡೋದ್ರ ಮುಖಾಂತರ ನಮ್ಮ ಆತ್ಮದ ಉದ್ಧಾರವನ್ನು ಮಾಡ್ಕೊಳ್ತೀವಿ. ಈ ಆತ್ಮೋದ್ಧಾರವನ್ನು ಮಾಡ್ಕೊಳ್ತಾ ಇಡೀ ಪ್ರಪಂಚಕ್ಕೇ ಒಳ್ಳೇದಾಗತ್ತೆ ಅನ್ನೋದನ್ನು ಗುಂಡಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಒಬ್ಬರು ಮಾತ್ರ ಮಾಡಿದ್ರೆ ಸಾಲದು, ಪ್ರತಿಯೊಬ್ಬರು ಕೂಡ, ಪ್ರಪಂಚದಲ್ಲಿರೋರು ಎಲ್ಲರೂ ಕೂಡ ತಮ್ಮ ದೈಹಿಕ ಸುಖಕ್ಕಿಂತ ಆತ್ಮದ ಸುಖವನ್ನು ಹೆಚ್ಚು ಒತ್ತು ಕೊಟ್ಟು ಅದರ ಕಡೆ ಗಮನ ಕೊಟ್ವಿ ಅಂತಂದರೆ ಆಗ ಇಡೀ ಪ್ರಪಂಚ ಸುಖಮಯವಾಗಿರುತ್ತೆ. ಇದೇ ಒಂದು ಅಲ್ಟಿಮೇಟ್ ಗೋಲ್ ಆಗಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.